ಪ್ರೈಸ್ ದ ಲಾರ್ಡ್. ಪ್ರಿಯ ಅದನಾಯ್ ವೀಕ್ಷಕರೆಲ್ಲರಿಗೂ ನಮ್ಮ ಕರ್ತನು ಒಡೆಯನು ರಕ್ಷಕನಾದಂಥ ಯೇಸು ಕ್ರಿಸ್ತನ ಅದ್ಭುತವಾದ ನಾಮದಲ್ಲಿ ಈ ತಿಂಗಳ ವಾಗ್ದಾನ ವಚನಕ್ಕೆ ನಿಮ್ಮನ್ನು ಈ ವಾಗ್ದಾನ ವಚನದ ಧ್ಯಾನಕ್ಕೆ ಸ್ವಾಗತಿಸ್ತೇನೆ. ಕರ್ತನ ಕೃಪೆಯಿಂದ ನಾವು 8 ತಿಂಗಳು ಕಳೆದು 9ನೇ ತಿಂಗಳಲ್ಲಿ ಕಾಲಿಟ್ಟಿದ್ದೇವೆ. ಈ 2025ನೇ ವರ್ಷದಲ್ಲಿ ಅದ್ಭುತವಾಗಿ ದೇವರು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ನಡೆಸಿದ್ದಾರೆ. ನಾನು ನಂಬ್ತೇನೆ ನಿಮ್ಮನ್ನು ಸಹ ನಡೆಸಿದ್ದಾರೆ ಅಂತೇಳಿ ಈ ತಿಂಗಳ ಈ ವಾಗ್ದಾನವನ್ನು ನಾವು ನೋಡುವಾಗ ಮಲಾಕಿ 3ನೇ ಅಧ್ಯಾಯದ 10ನೇ ವಚನವನ್ನು ನಾವು ಓದೋಣ. ನನ್ನ ಆಲಯ ಆಗಾರ ಶೂನ್ಯವಾಗದಂತೆ ನಿಮ್ಮ ದಶಮ ಭಾಗ ಎತ್ತುಗಳನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮೆಲ್ಲ ಸ್ಥಳ ಹಿಡಿಯಲಾರದಷ್ಟು ಸುರಿಯದಿರುವೆನು ಎಂದು ಹೀಗೆ ನನ್ನನ್ನು ಪರೀಕ್ಷಿಸಿ ಎಂದು ಇದು ಸೇನಾಧೀಶ್ವರನಾದಂಥ ಯೆಹೋವನ ನುಡಿ. ನೋಡಿ, ಎಷ್ಟು ಅದ್ಭುತವಾದ ಒಂದು ವಾಕ್ಯ. ಪರಲೋಕದ ದ್ವಾರಗಳನ್ನು ತೆರೆದು ಸ್ಥಳದಷ್ಟು ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಂಗ್ಲ ಭಾಷೆಯಲ್ಲಿ ಓಪನ್ ದ ಫ್ಲಡ್ ಗೇಟ್ಸ್ ಆಫ್ ಹೆವನ್. ಪ್ರಿಯರೇ, ಈ ತಿಂಗಳು ಅದ್ಭುತದ ತಿಂಗಳು ಎಂಬುದಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಘೋಷಣೆ ಮಾಡ್ತೇವೆ. 9 ತಿಂಗಳು ತಾಯಿ ತನ್ನ ಕೂಸನ್ನು ತನ್ನ ಹೊಟ್ಟೆಲಿಟ್ಟು ಗರ್ಭಿಣಿ ಆ ಕೂಸನ್ನು ಸಾಕ್ತಾಳೆ. 9ನೇ ತಿಂಗಳು ಆ ಕೂಸು ಮಗುವಾಗಿ ಲೋಕಕ್ಕೆ ಹುಟ್ಟಿ ಬರುತ್ತೆ. ಅದೇ ರೀತಿಯಲ್ಲಿ ಈ 9ನೇ ತಿಂಗಳಲ್ಲಿ ನೀವು ಬೇಡಿಕೊಂಡಂಥ, ಪ್ರಾರ್ಥಿಸಿದಂಥ, ಉಪವಾಸ ಮಾಡಿದಂಥ ಎಲ್ಲ ವಿಷಯಗಳು ನಿಮ್ಮ ಆತ್ಮಿಕ ವಿಶ್ವಾಸದ ಬೀಜ ರೂಪದಲ್ಲಿ ನಿಮ್ಮ ಆತ್ಮಿಕ ಗರ್ಭದಲ್ಲಿದ್ದಂಥ ಎಲ್ಲವೂ ಈ ತಿಂಗಳು ಹುಟ್ಟಲಿದೆ. ಇದು ಪ್ರವಾದನೆಯ ಅರಿಕೆ. ಸೊ ನಾವು ವಾಕ್ಯವನ್ನು ನೋಡುತ್ತೇವೆ. ದೇವರು ನಮಗೆ ಪರಲೋಕದ ದ್ವಾರಗಳನ್ನು ತೆರೆದು ಸಾಲದರಷ್ಟು ನಮ್ಮನ್ನು ಆಶೀರ್ವದಿಸ್ತಾನೆ ಅಂತ ಹೇಳಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ದೇವರ ಆಶೀರ್ವಾದ ನಮ್ಮನ್ನು ನಮ್ಮ ಅಗತ್ಯಕ್ಕಿಂತಲೂ ಹೆಚ್ಚಾಗಿ ನಡೆಸುವಂತ ಆಶೀರ್ವಾದವಾಗಿದೆ. ಅದು ನಮ್ಮ ಅಗತ್ಯಗಳಿಗೆ ಮಾತ್ರವಲ್ಲ, ಅಗತ್ಯಗಳನ್ನು ಪೂರೈಸುವುದು ಮಾತ್ರವಲ್ಲ, ಇನ್ನು ಅನೇಕರಿಗೆ ನಾವು ಹಿಂತಿರುಗಿ ಕೊಡುವ ಒಂದು ರೀತಿಯಲ್ಲಿ ಅದು ನಮ್ಮನ್ನು ನಡೆಸುತ್ತದೆ. ಪ್ರಿಯರೇ, ಈ ತಿಂಗಳಲ್ಲಿ ನಿಜವಾಗಲೂ ನಿಮಗೆ ಅನೇಕ ತೊಂದರೆಗಳು ಇರಬಹುದು, ಅನೇಕ ಅಗತ್ಯಗಳಿರ್ಬೋದು. ಇದನ್ನು ಹೇಗೆ ಸಂಧಿಸೋದಂತೇಳಿ ಬಹಳ ಬಾಧೆ ಪಡ್ತಾ ಇರಬಹುದು. ಖಂಡಿತವಾಗಲು ದೇವರು ನಮಗೆ ದ್ವಾರಗಳನ್ನು ತೆರೆದು ಈ ಒಂದು ಅಗತ್ಯಗಳನ್ನು ಸಂಧಿಸಲು ಅದ್ಭುತವಾಗಿ ನಿಮಗೆ ಅದ್ಭುತವನ್ನು ಮಾಡಲು ಶಕ್ತನಾಗಿದ್ದಾನೆ. ಸೊ ದೇವರ ವಾಕ್ಯದ ಪ್ರಕಾರ ದ್ವಾರಗಳನ್ನು ತೆರೆದು ನಡೆಸ್ತಾನಂತೆ. ಇಸ್ರೇಲ್ ಜನರನ್ನು ಸ್ವಾಮಿ ಐಗುಪ್ತದಿಂದ ಕರ್ಕೊಂಡು ಬಂದಾಗ 6 ಲಕ್ಷಕ್ಕಿಂತ ಹೆಚ್ಚಾದ ಕುಟುಂಬಗಳಿದ್ರು. ಅದರಲ್ಲಿ ಚಿಕ್ಕ ಮಕ್ಕಳಿದ್ರು, ದೊಡ್ಡವರಿದ್ರು, ಹಿರಿಯರಿದ್ರು. ಅವರಿಗೆ ಆ ಒಂದು ಐಗುಪ್ತ ದೇಶದಿಂದ ಅವರು ಪಾರಾಗಿ ಬಂದ ಮೇಲೆ ಅವರಿಗೆ ಬೆಳಗಿನ ಊಟ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಬೇಕಾಗಿತ್ತು. ಆ ಊಟವನ್ನು ಸ್ವಾಮಿ ಪರಲೋಕದ ದ್ವಾರಗಳನ್ನು ತೆರೆದು ತೂತರು ತಿನ್ನುವಂತ ಮನ್ನವನ್ನು ಕೊಟ್ಟು 1 ದಿನ ಅಲ್ಲ, 1 ತಿಂಗಳಲ್ಲ, 40 ವರ್ಷ ಸುಮಾರು ಅವರನ್ನು ಅದ್ಭುತವಾಗಿ ನಡೆಸಿದನು. ನಿಮ್ಮನ್ನು ಸಹ ಅದೇ ರೀತಿಯಲ್ಲಿ ನಡೆಸಲು ಆತನು ಶಕ್ತನಾಗಿದ್ದಾನೆ. ಆದ ಕಾರಣ ಈ ತಿಂಗಳು ಆತನ ವಾಕ್ಯವನ್ನು ದೃಢವಾಗಿ ಹಿಡಿದುಕೊಳ್ಳಿ, ಆತನ ನಂಬಿರಿ, ಆತನ ಮೇಲೆ ನೀವು ಹಾದ್ಕೊಳ್ಳಿ. ನಿಜವಾಗಲು ಪರಲೋಕದ ದ್ವಾರವನ್ನು ತೆರೆದು ನಿಮ್ಮ ಸಾಲವನ್ನು ತೀರಿಸಲು ನಿಮಗೆ ಆತನು ಸಹಾಯ ಮಾಡ್ತಾನೆ. ಆರ್ಥಿಕ ಸಹಾಯ ಮಾತ್ರವಲ್ಲ, ನಿಮ್ಮ ಮನಸ್ಸಿಗೆ ಉಂಟಾಗಿರುವಂಥ ನೋವು ಬದಲಾಗುತ್ತೆ, ಆರೋಗ್ಯದಲ್ಲಿ ಇರುವಂಥ ಏರುಪೇರು ಗುಣವಾಗಲಿದೆ. ಕಾರಣ ಆತನು ನಿಮ್ಮನ್ನು ನೋಡುವಂತ ದೇವರಾಗಿದ್ದಾನೆ, ನಿಮ್ಮ ಮೇಲೆ ಪ್ರೀತಿ ಉಳ್ಳ ದೇವರಾಗಿದ್ದಾನೆ. ಬನ್ನಿ ನಾವು ಪ್ರಾರ್ಥಿಸೋನ್ವೇ. ಸರ್ವಶಕ್ತನಾದಂಥ ದೇವರೇ, ಈ ವಾಗ್ದಾನಕ್ಕಾಗಿ ಸ್ತೋತ್ರ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಾಮಿ, ಯಾರೆಲ್ಲ ಕರ್ತನೆ ನಿನ್ನನ್ನು ಹಾದ್ಕೊಂಡಿದ್ದಾರೋ, ನಿನ್ನ ದೃಷ್ಟಿ ನೋಡ್ತಾ ಇದ್ದಾರೋ ಅವರೆಲ್ಲರೂ ಪ್ರತಿಫಲವನ್ನು ಕಾಣುವಂತೆ ಅವರ ಅಗತ್ಯಗಳನ್ನು ಪೂರೈಸು ಸ್ವಾಮಿ. ಕರ್ತನೆ, ಅವರ ಸಾಲಗಳೆಲ್ಲ ತೀರಿಸಲು ಅದ್ಭುತವಾದ ಸ್ವಾಮಿ ಪರಲೋಕದ ದ್ವಾರಗಳನ್ನು ತೆರೆದು ಆರ್ಥಿಕ ರೀತಿಯನ್ನು ಆಶೀರ್ವದಿಸು. ಕುಟುಂಬದ ಸಮಸ್ಯೆಗಳಿಂದ, ಹೋರಾಟಗಳಿಂದ ಸ್ವಾಮಿ ಬಿಡುಗಡೆಯನ್ನು ಕೊಟ್ಟು ನಡೆಸು. ಪ್ರತಿಯೊಂದು ಪಾಲುಗಾರರನ್ನು ಆಶೀರ್ವದಿಸು. ಅಡನಾಯ್ ಟಿವಿ ವೀಕ್ಷಕರನ್ನು ಆಶೀರ್ವದಿಸು. ನಿನ್ನ ಕೃಪೆಯುಳ್ಳ ಕರಕ್ಕೆ ಎಲ್ಲರನ್ನು ಒಪ್ಪಿಸಿಕೊಡುತ್ತೇನೆ, ಯೇಸು ನಾಮದಲ್ಲಿ ಆಮೇನ್. ಪ್ರಿಯ ವೀಕ್ಷಕರೇ, ಈ ಒಂದು ತಿಂಗಳು ನಿಮಗೆ ದೊಡ್ಡ ಅದ್ಭುತ ನಡೆದಿದೆ. ನೀವು ಸಾಕ್ಷಿ ಹೇಳ್ತೀರಾ. ಅಡನಾಯ್ ಟಿವಿಯನ್ನು ವೀಕ್ಷಣೆ ಮಾಡಿ ಪ್ರಾರ್ಥಿಸಿ. ಅಡನಾಯ್ ಟಿವಿಯನ್ನು ಅನೇಕರಿಗೆ ನೀವು ಪರಿಚಯ ಮಾಡಿಕೊಡಿ. ದೇವರು ನಮ್ಮನ್ನು ನಡೆಸ್ತಾನೆ. ಮಾತ್ರವಲ್ಲ, ಪವಿತ್ರ ಆತ್ಮರು ನಿಮಗೆ ಕೊಡುವಂತ ಆತ್ಮ ಭಾರತದಿಂದ ದೇವರ ರಾಜ್ಯ ಬೆಳಿಬೇಕು ಎಂಬುದಾಗಿ, ಈ ಶುಭ ವರ್ತಮಾನದ ಸಂದೇಶವು ಅನೇಕರಿಗೆ ಸಾರಬೇಕೆಂಬುದಾಗಿ ಹೇಳಿ ಒಂದು ಭಾರದಿಂದ ನಿಮ್ಮ ಕಾಣಿಕೆಯನ್ನು
ಈ ಒಂದು ಸೇವೆಗೆ ನೀವು ಕೊಡಿ. ದೇವರ ವಾಕ್ಯ ಹೇಳ್ತದೆ, ಕೊಡ್ರಿ ಆಗ ನಮಗೆ ಕೊಡಲ್ಪಡುತ್ತದೆ, ಕೊಡ್ರಿ ಆಗ ನಮಗೆ ಅದು ಕೊಡಲ್ಪಡ್ತದೆ. ಈ ತಿಂಗಳು ಹೊಸದಾಗಿ ಯಾರೆಲ್ಲ ಪಾಲ್ಗಾರರಾಗಿ ಅಡೋನಾಯ್ ಟಿವಿ ಸೇರ್ತಾ ಇದ್ದೀರೋ, ನಿಮ್ಮ ಕುಟುಂಬಗಳ ಮೇಲೆ ಹೆಚ್ಚಾದ ಕೃಪೆ ಉಂಟಾಗಲಿದೆ, ಹೆಚ್ಚಾದ ಆಶೀರ್ವಾದ ಉಂಟಾಗಲಿದೆ. ಸೊ ಆದ ಕಾರಣ ಮರೆಯಬೇಡಿ, ಪ್ರಾರ್ಥಿಸಿ, ಸಪೋರ್ಟ್ ಮಾಡಿ, ಅಡೋನಾಯ್ ಟಿವಿಯನ್ನು ವೀಕ್ಷಿಸಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.